ವಚನ ಪಿತಾಮಹ ಡಾಕ್ಟರ್ ಎಫ್.ಜಿ. ಹಳ್ಳಕಟ್ಟಿ ಹಾಗೂ ಪ್ರವಚನ ಪಿತಾಮಹ ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿ ಅವರ ಸಂಸ್ಮರಣೋತ್ಸವದ ಅಂಗವಾಗಿ ಬಸವ ಕಾಯಕ ಜೀವಿಗಳ ಸಂಘ ಹಾಗೂ ರಾಷ್ಟ್ರೀಯ ಬಸವ ದಳದ ಸಹಯೋಗದಲ್ಲಿ ಭಾನುವಾರ ಮಹಾಂತೇಶ್ ನಗರದ ವಿಶ್ವಗುರು ಬಸವ ಮಂಟಪದಲ್ಲಿ ರಕ್ತದಾನ ಹಾಗೂ ನೇತ್ರದಾನಕ್ಕೆ ವಾಗ್ದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು 132 ಮಂದಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ರು. ಜಂಬಿಗಿ ಕಣ್ಣಿನ ಆಸ್ಪತ್ರೆಯ ವೈದ್ಯರು 110 ಮಂದಿಗೆ ಉಚಿತ ಕಣ್ಣಿನ ತಪಾಸಣೆ ಮಾಡಿದ್ರು. ಅಲ್ಲದೆ 30 ಮಂದಿ ನೇತ್ರದಾನಕ್ಕೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡ್ರು. ವಿಶೇಷವಾಗಿ ರಕ್ತದಾನ ಮಾಡಿದ ಪ್ರತಿಯೊಬ್ಬರಿಗೂ 1 ಲಕ್ಷದ ಅಪಘಾತ ವಿಮಾ ಸೌಲಭ್ಯ ಕೊಡುವುದರ ಮೂಲಕ ಸಂಘಟಕರು ಸಾಮಾಜಿಕ ಕಾಳಜಿಯನ್ನ ಪ್ರದರ್ಶಿಸಿದ್ರು. ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ್ ಕವಟಗಿಮಠ, ರಕ್ತದಾನವು ಮತ್ತೊಬ್ಬರ ಜೀವ ಉಳಿಸುವ ಅತ್ಯಂತ ಶ್ರೇಷ್ಠ ಸೇವೆಯಾಗಿದ್ದು, ಅಪಘಾತ ಹಾಗೂ ಗಂಭೀರ ಕಾಯಿಲೆಗಳಿಗೆ ತುತ್ತಾದ ರೋಗಿಗಳ ಜೀವ ಉಳಿಸಲು ರಕ್ತದಾನದ ಮಹತ್ವ ಅಪಾರವಾಗಿದೆ ಎಂದಿದ್ದಾರೆ. ಬಸವಣ್ಣನವರ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಸಮಾಜದಲ್ಲಿ ಅಳವಡಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಮಾದರಿಯಾಗಿದೆ ಎಂದಿದ್ದಾರೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಮತ್ತು ಮಾಜಿ ಶಾಸಕ ಅನಿಲ್ ಬೆನಕೆ, ರಕ್ತದಾನಿಗಳಿಗೆ 1 ಲಕ್ಷದ ಉಚಿತ ಅಪಘಾತ ವಿಮೆ ನೀಡಿರುವ ಬಸವ ಕಾಯಕ ಜೀವಿಗಳ ಸಂಘ ಹಾಗೂ ರಾಷ್ಟ್ರೀಯ ಬಸವ ದಳದ ಕಾರ್ಯ ಇತರ ಸಂಘಟನೆಗಳಿಗೂ ಪ್ರೇರಣೆಯಾಗಿದ್ದು, ಭವಿಷ್ಯದಲ್ಲಿಯೂ ಇನ್ನಷ್ಟು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಶುಭ ಹಾರೈಸಿದರು. ಲಿಂಗಾಯತ ಮುಖಂಡ ಶಂಕರ ಗುಡಸ ಮಾತನಾಡಿ, ಶಿಬಿರಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆತಿದೆ. ವಿಶೇಷವಾಗಿ ಹುಕ್ಕೇರಿ ತಾಲೂಕಿನ ಬೆಲ್ಲದ ಭಾಗ್ಯವಾಡಿ ಗ್ರಾಮದ 4 ಮಹಿಳೆಯರು ರಕ್ತದಾನ ಮಾಡಿರುವುದು ಗಮನಾರ್ಹವಾಗಿದೆ ಎಂದಿದ್ದಾರೆ. ಬಸವ ತತ್ವದ ಅಡಿ ಬಡ ಮಕ್ಕಳಿಗೆ ಉಚಿತ ವಸತಿ ಸೇರಿ ಹಲವು ಜನಪರ ಕಾರ್ಯಕ್ರಮಗಳನ್ನು ಸಂಘವು ನಿರಂತರವಾಗಿ ನಡೆಸ್ತಾ ಇದೆ ಎಂದಿದ್ದಾರೆ. ರಾಷ್ಟ್ರೀಯ ಬಸವದಿಂದ ಇವತ್ತು ಬ್ಲಡ್ ಡೊನೇಷನ್ ಒಳ್ಳೆಯ ಹಾವಗಳ ಮತ್ತು ಮೂರ್ತಿ ಸ್ಥಾನದಿಂದ ಕೀರ್ತಿ ಜಾಸ್ತಿ ಆಗಿದೆ. ಸಂಘಟನೆ ಕಾಣಿಸ್ಲಿಕ್ಕೆ ಸಾಲ ಆದ್ರೆ ಕಳೆದ 20 ವರ್ಷದಲ್ಲಿ ನಾನು ನೋಡ್ಕೊಂಡು ಬಂದಿದ್ದು ಬೆಳಗಾವಿನಲ್ಲಿ ಒಂದು ಸಮಾಜ ಸೇವೆ ಹೆಂಗೆ ಮಾಡ್ಬೇಕು ನೋಡ್ಬೇಕಂದ್ಮೇಲೆ ರಾಷ್ಟ್ರೀಯ ಬಸವದಳದ ಕಾರ್ಯಕ್ರಮಕ್ಕೆ ನಾವು ಪದೇ ಹೇಳ್ತೀವಿ. ಈ ವಿಶೇಷ ಕಾರ್ಯಕ್ರಮದ ಬ್ಲಡ್ ಡೊನೇಷನ್ ಕಾರ್ಯಕ್ರಮ ಉದ್ಘಾಟಕರು ಸನ್ಮಾನ್ಯ ಮಾಜಿ ಮುಖ್ಯ ಸಚಿವರು ಮತ್ತು ಮಾಜಿ ವಿಧಾನಸಭಾ ಸದಸ್ಯರು, ಕೆಇಬಿ ಸಂಸ್ಥೆಯ ನಿರ್ದೇಶಕರಾದ ಸನ್ಮಾನ್ಯ ಮಹಾಂತೇಶ್ ಕವಟಗಿಮಠ ಸರ್, ಅಧ್ಯಕ್ಷರು, ಸ್ನೇಹಿತರು, DC ಆಫೀಸ್ನಿಂದ ಕೊಡ್ತಾ ಇದ್ದವರು, ಅಶೋಕ್ ಬೆಂಡಿಗಿ ಸರ್, ಇನ್ನೊಬ್ರು ಈಗ ಅವ್ರು ಕಾಕ ಅನ್ನೋದು, ಈಗ ಅವ್ರು ನನಗೆ ಕಾಕ ಅನ್ಬೇಕು. ನಾಳಿಂದ ಇವು ಕಾಕ, ಇವು ಎಲ್ಲರೂ ಕಾಕಾನೇ. ಆದ್ರೆ ನಾವು ಇಬ್ರು ಕ್ಲಾಸ್ಮೇಟ್. ನಾವು 1 ವರ್ಷ ಮುಂದೆ ಇವಿಂದ ಶಂಕರ್ ಗುಡಸ್ ಸರ್ ಅವರೇ, ವಿಶೇಷವಾಗಿ ಶೈಕ್ಷಣಿಕ ಸಂಸ್ಥೆಯ ಸನ್ಮಾನ್ಯ ಡಾಕ್ಟರ್ ಜಂಬಿ ಸರ್ ಅವರೇ, ಭಾವಿ ಸರ್ ಅವರೇ, ಶರಣು ಅವರಿಗೆ, ಕಿತ್ತೂರು ಸರ್ ಅವರಿಗೆ 117 ಸಲ ಬ್ಲಡ್ ಕೊಟ್ಟಾರೆ. ಆದ್ರೆ ಹೆಂಗದ ನೋಡಿ, ಬ್ಲಡ್ ಕೊಟ್ಟು ಹಿಂಗೆ ಆಗ್ತಾರಂದ್ರೆ ನಾವು ಬ್ಲಡ್ ಕೊಡ್ಬೇಕಂತೀವಿ. ನಾವು ಕೊಡ್ಲಾರ್ದು ಈಗ ತಗೊಂಡಿಲ್ಲ. ರಾಜಕೀಯ ಮಂದಿ ಬ್ಲಡ್ ಬೇಡ ಅಂದ್ರು ಶಂಕರ್ ಕೂಡ ಸರ್ ರಾಜಕೀಯ ಮಂದಿ ಬ್ಲಡ್ ಬೇಡ ಅಂದ್ರು. ನಾನು ಈಗ ಚಲೋ ಅದಪ್ಪ ಇದು. ಹೀಗಾಗಿ ರಾಷ್ಟ್ರೀಯ ಬಸವದಳ ಬಗ್ಗೆ ಹೇಳಬೇಕಾದ್ಮೇಲೆ ಗುಡಾಸ್ ಫ್ಯಾಮಿಲಿ ಮತ್ತು ಭಾವಿ ಫ್ಯಾಮಿಲಿ ಮತ್ತು ನೀವೆಲ್ಲರೂ ಎಷ್ಟು ಅಭಿನಂದನೆ ಸಲ್ಲಿಸಬೇಕು ಕಮ್ಮಿನ. ಎಲ್ಲರೂ ಚಪ್ಪಾಳೆ ನೋಡಿ. ಯಾಕಂದ್ರೆ ಇವೆಲ್ಲ ಕೂಡೇ ನೀವೆಲ್ಲರೂ ತಗೊಂಡು ಹೋಗ್ತಾರೆ. ಮತ್ತು ಗುಡಾಸ್ ಫ್ಯಾಮಿಲಿ, ಭಾವಿ ಫ್ಯಾಮಿಲಿ ನಾವು ಉಳಿದೀವಿ. ಪ್ರತಿ ರವಿವಾರ ಯಾರು ಮನ್ಯಾಗ ಉಳಿದಿಲ್ಲ, ಎಲ್ಲರೂ ಇಲ್ಲೇ. ಸರ್ ಎಷ್ಟು ವರ್ಷ ನೋಡತ್ತೀವಿ, ಪ್ರತಿ ಸಂಡೇ ಅಂದ್ರೆ ಎಲ್ಲರೂ ಪ್ರಾರ್ಥನೆ ಮಾಡೋದು ಜವಾಬ್ದಾರಿ ತಗೊಂಡು ಮುಂದಾಗಿ ಬಸವೇಶ್ವರ ಮಹಾರಾಜರು ವಚನೋತ್ಸವ ಕಾರ್ಯಕ್ರಮವನ್ನು ಪ್ರತಿ ಸಲ ನೋಡ್ತೀವಿ. ಸ್ಪರ್ಧೆಗಳು ತಗೋತಾರೆ, ಅದನ್ನು ನೋಡ್ತೀವಿ. ಅಂದ್ರೆ ಇವತ್ತಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಏನು ವಚನೋತ್ಸವ ಅಲ್ಲ, ಅದು ವಚನ ಬರೆದ್ರು. ಇವತ್ತು ಅದು ಗರಜ ನಾವು ನೋಡ್ತೇವೆ.
ಹೀಗಾಗಿ ಆ ಪ್ರಸಾರ ಮಾಡೋದು ಒಂದು ಕೆಲಸ ಮಾಡ್ರಿ. ಆದ್ರೆ ಈ ಜಾಗ ಬಗ್ಗೆ ವಿಶೇಷವಾಗಿ ಶಂಕರ್ ನಾ ಹೇಳ್ತೇನೆ. ನಾನು ಇಷ್ಟು ಸಣ್ಣವಿದ್ದೆ ಅವಾಗ, ಇಲ್ಲಿ ಎಲ್ಲರೂ ನಾವು ಕ್ರಿಕೆಟ್ ಆಡ್ತಿದ್ದೀವಿ, ಶಂಕರ್ ಗುಡಸ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಕ್ರಿಕೆಟ್ ಆಡ್ತಿದ್ದೀವಿ. ಈ ಗುಡಸ್ ಫ್ಯಾಮಿಲಿಯಿಂದ ಜಾಗ ಇದೆ, ಇಲ್ಲೇ ಹೊಲ ಇತ್ತು ಬರೋರ. ಈ ಹೊಲ ಇದ್ದಾಗ ನಾ ಇಲ್ಲಿ ಬರ್ತಿದ್ವಿ, ಇಲ್ಲಿ ಇವ್ರದ್ದು ಹೊಲ ಅಲ್ಲಿ ಮಾಡಬರ್ತಿ ಪೂಜಾರಿ ಹೊಲ. ಈಗ ಹೊಲ ಇದ್ದಾಗ ಈ ಜಾಗ ಬಿಟ್ಟು ಕೊಟ್ಟವ್ರು ಯಾರಂದ್ರೆ ಗುಡಸ್ ಫ್ಯಾಮಿಲಿ. ಜಾಗ ಕಣ್ಣ ಪದಾರ್ಥಲ್ಲಿ ಅಲ್ಲಿ ಗೊತ್ತಾಯ್ತ, ಅವರು ಅದರದ್ರು ನಾ ಅವ್ರು एकदम खास दोस्त. ಅವ್ರ ಫಾದರ್ದಿಂದ ಗೊತ್ತಾಗಲ್ಲ. ನಾ ಸಣ್ಣವಿದ್ರು ಅವ್ರು ದೊಡ್ಡವರು. ನನ್ನ ಸಮಸ್ಯೆ ಏನಂದ್ರೆ ನಾ ಸಣ್ಣವಿದ್ರೆ ದೊಡ್ಡವ್ರ ದೋಸ್ತಿ ಜಾಸ್ತಿ, ಅವ್ರಿಗೂ ಇದರಿಂದ ಅವಾಗಿಂದ ನನಗೆ ಗೊತ್ತಾದ ಈ ಜಾಗ ಯಾರು ಗುಡಸ್ ಫ್ಯಾಮಿಲಿ ಜಾಗ. ಉಳಿದ ಜಾಗ ಬಿಟ್ಟು ಈ ಜಾಗ ರಾಷ್ಟ್ರೀಯ ಬಸವದ ಕೊಟ್ಟರು. ಇಲ್ಲಿ ಸಾರದ ಗುಡಿ ಇತ್ತು, ಹೌದು ಸರ್, ಸಾರದ ಗುಡಿ ಇಲ್ಲ, ಇಲ್ಲಿ ಇಷ್ಟು ಗುಡಿ ಇತ್ತು. ಅದ ನಂತರ ಅದ ನಂತರ ಇವತ್ತು ಇಲ್ಲಿ ಒಳ್ಳೆಯ ಹಾಲು, ಬಸವೇಶ್ವರ ಮಹಾರಾಜದ್ದು ಮೂರ್ತಿ, ಪ್ರತಿದಿನ ಪ್ರಾರ್ಥನೆ ನೋಡ್ಲಿಕ್ಕೆ ಅವಕಾಶ ಸಿಕ್ತು. ಭಾಳ ಖುಷಿಯಿಂದ ನೋಡ್ಲಿಕ್ಕೆ ನಾವು ಈ ಭಾಗದಲ್ಲಿ ನೋಡ್ತೀವಿ. ಇವತ್ತು ಬ್ಲಡ್ ಡೊನೇಷನ್ ಅದ ಕೀರ್ತಿ ಲಹಾನ್ ಮೂರ್ತಿ ಮಹಾನ್ ಅಂತೀವ. ನಾ ಅದಕ್ಕೆ ಹೇಳಿದ್ವಿ ಮುಂಜಾನೆ ಈಗಾಗಲೇ 20 ಮಂದಿ ಬ್ಲಡ್ ಡೊನೇಷನ್ ಕೊಟ್ಟಾರ ಅಂತ ಹೇಳಿದ್ರು. ಇನ್ನೊಂದು ವಿಶೇಷವಾಗಿ ಗೌಡಿಮಠ ಸರ್ ನಮಗೂ ಗೊತ್ತಿಲ್ಲ, ಇನ್ಶೂರೆನ್ಸ್ ಮಾಡ್ಯಾರ ಇವರು. ಅದರಲ್ಲಿ 1 ಲಕ್ಷದ ಇನ್ಶೂರೆನ್ಸ್ ಫ್ರೀ ಆಫ್ ಕಾಸ್ಟ್. ಅಂದ್ರೆ ನೀವೇನು ಬ್ಲಡ್ ಡೊನೇಷನ್ ಕೊಡೋದೈತೆ ಇನ್ಶೂರೆನ್ಸ್ 1 ಲಕ್ಷದ ಮಾಡ್ಕೊಂಡು ಹೋಗುದು. ನಾನು ಈಗ ಸ್ಕೀಮ್ ಹಾಕ್ತೀವಿ ಎಲ್ಲ ಕಡೆ. ಅವ್ರಿಗೆ ಕಾಪಿ ನಾ ಹೇಳಿದ್ವಿ ಶಂಕರ್, ನಾವು ಕಾಪಿ ಮಾಡ್ತೀವಪ್ಪ, ಯಾಕಂದ್ರೆ ಒಳ್ಳೆ ಐಡಿಯಾ ಇದು. ಯಾರಿಗೂ ಐಡಿಯಾ ಇಲ್ಲ, ನಾವು ಈಗ ಗೊತ್ತಾದ್ದು ಬರೋ ಕಾಲದಲ್ಲಿ ಐಡಿಯಾವನ್ನು ಎಲ್ಲ ಕಡೆ ನಾವು ಪ್ರಸಾರ ಮಾಡೋದು ಪ್ರಯತ್ನ ಮಾಡ್ತೀವಿ. ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ನೀವೆಲ್ಲ ಸಂಘಟನೆ ಪದಾಧಿಕಾರಿ ಧನ್ಯವಾದ, ಅಭಿನಂದನೆಗಳು. ಬರುವ ಕಾಲದಲ್ಲಿ ನಾ ಅನ್ಸಿದ ಪ್ರಕಾರ ನಾವು ಮ್ಯಾಲಿನ ಹಾಲ್ ಒಂದು ಕಟ್ ಏನೇನು ಮಾಡೋದೈತಿ, ಇನ್ನು ಸ್ವಲ್ಪ ಅರ್ಧ ಆಗಿದೆ, ಅರ್ಧ ಆಗೋದೈತಿ. ನೆಕ್ಸ್ಟ್ ಪೀರಿಯಡ್ನಾಗ ಮಾಡೋದು. ಆದ್ರೆ ಒಂದು ಒಳ್ಳೆ ಇಮಾರತ್ ಬೆಳಿ ನೋಡ್ಲಿಕ್ಕೆ ಇದು ಅನುಭವ ನಮ್ದು ಬರ್ತಿಲ್ಲ, ಅದ ಖುಷಿ. ನಾವು ಇದ್ದಾಗ ಏನ್ರಿ ಇಂಪ್ರೂವ್ಮೆಂಟ್ ಆಗಪ್ಪ. ಇವತ್ತು ಅದೇ ಹಾಲ್ನಾಗ ನಾವು ಬಂದು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಭಾಳ ಖುಷಿ ಕೊಡ್ತೀವಿ. ಇಂಥ ಕಾರ್ಯಕ್ರಮ ನಿಮ್ಮ ಕೈಲಿ ಆಗಲಿ ಅಂತ ಹಾರಿಸಿ ನಾನು 2 ಮಾತು ಹೋಗ್ತೀನಿ. ಧನ್ಯವಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಏಯ್ ಒಂದು ನಿಮಿಷ ಸ್ಟಾರ್ಟ್ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಳಗಾವಿ ರಾಷ್ಟ್ರೀಯ ಬಸವದಳ ಮತ್ತು ಬಸವ ಕಾಯಕ ಜೀವಿಗಳ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗೈಕ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಡಾಕ್ಟರ್ ಫಗು ಹಳಕಟ್ಟಿಯವರ ಸಂಸ್ಮರಣೆ ನಿಮಿತ್ತ ರಕ್ತದಾನ ಶಿಬಿರವನ್ನು ಇದು 5ನೇ ವರ್ಷ ನಾವು ಹಮ್ಮಿಕೊಂಡಿದ್ದು ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇದರೊಟ್ಟಿಗೆ ಇವತ್ತಿನ ದಿವಸ ರಕ್ತದಾನ ಶಿಬಿರದ ಒಟ್ಟಿಗೆ ಕಣ್ಣದಾನ ಮತ್ತು ಕಣ್ಣ ಚಿಕಿತ್ಸಾ ಒಂದು ಶಿಬಿರವನ್ನು ಕೂಡ ನಮ್ಮ ಸಂಸ್ಥೆ ಹಮ್ಮಿಕೊಂಡಿದ್ದು ಮತ್ತೊಂದು ನಮ್ಮ ಸಂಸ್ಥೆಗೆ ಗರಿ ಅನ್ಬೋದು. ಅದಕ್ಕೆ ಪ್ರತಿ ವರ್ಷದಂತೆ ರಾಷ್ಟ್ರೀಯ ಬಸವದಳ ಈ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಧಾರ್ಮಿಕ ಅಷ್ಟವಲ್ಲದೆ ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ತನ್ನ ಛಾಪನ್ನ ರಾಷ್ಟ್ರೀಯ ಬಸವದಳ ಮತ್ತು ಬಸವ ಕಾಯಕ ಜೀವಿಗಳ ಸಂಘ ಮೂಡಿಸ್ತಾ ಬರ್ತಾ ಇದೆ. ಈಗಾಗಲೇ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂಥ ಈ ನಮ್ಮ ಸಂಸ್ಥೆ ಸ್ಮಶಾನ ಸ್ವಚ್ಛತಾ ಸುಧಾರಣೆ ಇರಬಹುದು, ದೇಹವನ್ನ ಕೇಲಿ ಸಂಸ್ಥೆಗೆ ದಾನ ಮಾಡುವುದರ ಮೂಲಕ ನಮ್ಮ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಜೊತೆಗೆ ಸಮಾಜಕ್ಕೆ ಒಂದು ವಿನೂತನವಾದಂತಹ ಮುಕ್ತಿ ವಾಹನವನ್ನು ಕೂಡ ನಾವು ಬಸವ ಕಾಯಕ ಜೀವಿಗಳ ಸಂಘ ಮತ್ತು ರಾಷ್ಟ್ರೀಯ ಬಸವದಳದ ವತಿಯಿಂದ ನಾವು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದು ಬಹಳ ವಿಶೇಷ. ಇದೇ ಬರುವ 30ನೇ ತಾರೀಕಿನ ದಿವಸ ಕನ್ನಡ ಮಕ್ಕಳ ಶಾಲೆ ಚಂದನ ಹೊಸೂರಿಗೆ ಸುಮಾರು 500 ಸ್ಕೂಲ್ ಬ್ಯಾಗ್ಗಳನ್ನು ವಿತರಣೆ ಮಾಡೋ ಕೂಡ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಕೂಡ ನಮಗೆ ಸಮಾಜದ ಸಾಕಷ್ಟು ಮುಖಂಡರ ಸಹಾಯ ಸಹಕಾರ ಕೂಡ ಅಗತ್ಯ ಇರೋ ಕಾರಣ ಇದರಲ್ಲಿ ಎಲ್ಲರೂ ತಾವು ಪಾಲ್ಗೊಂಡ ನಮ್ಮ ಸಂಸ್ಥೆಗೆ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಿದ್ದೇನೆ. ಈಗಾಗಲೇ ರಕ್ತದಾನಿಗಳಿಗೆ ನಾವು ಪ್ರತಿಯೊಬ್ಬ ರಕ್ತದಾನಿಗಳಿಗೆ 1 ಲಕ್ಷ ರೂಪಾಯಿಗಳ ಮೊತ್ತದ ಒಂದು ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಬೆನಿಫಿಟ್ ಇನ್ಶೂರೆನ್ಸ್ ಅನ್ನ ನಮ್ಮ ಸಂಸ್ಥೆ ವತಿಯಿಂದ ಕೊಡ್ತಾ ಇದ್ದು ಇದು ಒಂದು ಬಹಳ ಹೆಮ್ಮೆ ಪಡಬೇಕಾದಂತ ವಿಷಯ. ಯಾಕಂದ್ರೆ ಜೀವನ ಅಂದ್ರೆ ಏನಾದ್ರೂ ಸಮಸ್ಯೆ ಬಂದೇ ಬರ್ತದ. ಅಂತ ಸಮಯದಲ್ಲಿ ನಮ್ಮ ಒಂದು ಸಂಸ್ಥೆಯಿಂದ ಕೊಟ್ಟಂತ ಈ ಒಂದು ಪಾಲಿಸಿ ಅವ್ರ ಜೀವನಕ್ಕೆ ಆಧಾರ ಆಗುವಂತ ಕೆಲಸ ಮಾಡಿದೆ ನಮ್ಮ ಬಸವ ಕಾಯಕ ಜೀವಿಗಳ ಸಂಘ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಪ್ರತಿ ವರ್ಷದಂತೆ ಬಸವ ಕಾಯಕ ಜೀವಿಗಳ ಸಂಘ, ರಾಷ್ಟ್ರೀಯ ಬಸವದಳ ಎರಡು ಸಂಯುಕ್ತ ಆಶ್ರಯದಲ್ಲಿ ಬಹಳ ಅದ್ಭುತ ಕೆಲಸವನ್ನು ಮಾಡ್ತಾ ಇದ್ದಾವ. ಹೋದ ವರ್ಷ ಕೂಡ ಒಂದು 100 ಜನ ಬ್ಲಡ್ ಡೊನೇಟ್ ಮಾಡಿದ್ರು. ಈ ಸಲ ಕೂಡ ಒಂದು 150ವರೆಗೆ ಬ್ಲಡ್ ಡೊನೇಟ್ ಆಗ್ತಾ ಇದ್ದಾವ. ಈಗಾಗಲೇ ಒಂದು 100 ಜನ ಆಗಿದಾರ. ಬಸವ ಕಾಯಕ ಜೀವಿಗಳ ಸಂಘ ಮತ್ತು ರಾಷ್ಟ್ರೀಯ ಬಸವದಳ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಈ ವರ್ಷ ಈ ಬ್ಲಡ್ ಡೊನೇಟ್ ಇವೆಂಟ್ ಅಧ್ಯಕ್ಷರಾಗಿ ನಿಖಿಲ್ ಕೂಡ ಸರ್ ಬಹಳ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ಆನಂತರ ಸ್ಮಶಾನ ಸ್ವಚ್ಛತೆ, ಅನಂತರ ಯಾರಾದರೂ ಲಿಂಗೈಕ್ಯರಾದಾಗ ಅವ್ರಿಗೆ ಶವ ಮುಕ್ತಿ ವಾಹನದ ಸೌಲಭ್ಯವನ್ನ ಎಲ್ಲವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಆನಂತರ ಬಡ ಮಕ್ಕಳಿಗೆ ಬ್ಯಾಗ್ಸ್, ಸ್ಕೂಲ್ ಬ್ಯಾಗ್ಸ್ ಕೊಡೋದ, ಡ್ರೆಸ್ ಕೊಡೋದ, ಈ ರೀತಿ ಸಮಾಜದಲ್ಲಿ ಅನೇಕ ಒಳ್ಳೆ ಕಾರ್ಯಗಳನ್ನ ಬಸವ ಕಾಯಕ ಜೀವಿಗಳ ಸಂಘ ಮಾಡ್ತಾ ಇದೆ. ಅದ್ರ ಜೊತೆಗೆ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರು ಕೂಡ ಅವ್ರಿಗೆಲ್ಲರಿಗೂ ಮಾರ್ಗದರ್ಶನವಾಗಿ ಬಹಳ ಅದ್ಭುತ ಕೆಲಸ ಮಾಡ್ತಾ ಇದ್ದಾರೆ. ಬಸವ ಕಾಯಕ ಜೀವಿಗಳ ಸಂಘದಲ್ಲಿ ವಿಶೇಷ ಏನಪ್ಪಾ ಅಂದ್ರ ಇಲ್ಲಿ ಜಾತಿ, ಮತ, ಪಂಥ ಭೇದ ಭಾವ ಇಲ್ಲದೆ ಇವನಾರವನೆಂದೆನಿಸಿದರೆ ಅಂತ ಬಸವಣ್ಣವ್ರ ವಚನದಂತೆ ಎಲ್ಲಾ ಸಮಾಜದ ಹುಡುಗರು ಕೂಡ ಈ ಬಸವ ಕಾಯಕ ಜೀವಿಗಳ ಸಂಘದಲ್ಲಿ ಇದಾವ. ಇದೊಂದು ವಿಶೇಷ ಅಂತ ನಾ ಇಲ್ಲಿ ಹೇಳಕ್ ಇಚ್ಛಾ ಪಡ್ತಾ ಇದ್ದೇನೆ. ಬಸವ ಕಾಯಕ ಜೀವಿಗಳ ಸಂಘ ಬಹಳ ಅದ್ಭುತ ಕೆಲಸ ಮಾಡ್ತಾ ಇದ್ದೇನೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಂಘದ ಕಾರ್ಯಕ್ರಮನ ಮಾಡ್ತಾ ಇರ್ತಾರೆ. ವಿಶೇಷ ಏನಂದ್ರೆ ಮಾತೇಶಣ್ಣ ಕೌಟಿಗೆ ಇವತ್ತು ನಾವು ಭಾಳ ಖುಷಿ ಆಯ್ತು. ಯಾಕಂದ್ರೆ ಅವ್ರಿಗೆ ಈ ಕಡೆ ಒಟ್ಟ ಬಂದಿರಲಿಲ್ಲ, ಇವತ್ತು ಬಂದಿದ್ದಾರ. ನಮ್ಮ ಸಮಾಜದ ಮುಖ್ಯಸ್ಥರು ಅವ್ರು ಬಂದಿದ್ದಾರೆ ಅಂತ ಭಾಳ ಖುಷಿ ಆಗೈತಿ. ಮತ್ತೊಂದು ಏನಪ್ಪ ವಿಶೇಷ ಅಂದ್ರೆ ಇಲ್ಲಿ ಇವತ್ತೇನು ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಬಂದಿದಾರ ಅವ್ರಿಗೊಂದು ಇನ್ಶೂರೆನ್ಸ್ ಪಾಲಿಸಿನೂ ಕೊಡ್ತಾ ಇದ್ದಾರೆ. ಬಸವ ಕಾಯಕ ಜೀವಿಗಳ ಸಂಘದಿಂದ 1 ಲಕ್ಷ ಪಾಲಿಸಿ ಕೊಡ್ತಾ ಇದ್ದಾರೆ. ಸುಮಾರು ಒಂದು 150 ಜನಕ್ಕೆ ಕೂಡ ಪಾಲಿಸಿ ಕೊಡ್ತಾ ಇದ್ದಾರೆ. ಅದು ಒಬ್ಬರಿಗಾದ್ರೂ ಒಬ್ಬರಿಗಾದ್ರೂ ಅದು ಉಪಯೋಗ ಆದ್ರೆ ಬಸವ ಕಾಯಕ ಜೀವಿಗಳ ಸಂಘ ಕೆಲಸ ಮಾಡ್ತದೆ. ಇದು ಸ್ವಾರ್ಥಕ್ಕಾಗಿತ್ತು ಅಂತೇಳಿ ನಾ ಇವತ್ತು ಇದೊಂದು ಹೆಮ್ಮೆ ಏನಿಲ್ಲ. ನಮ್ಮಲ್ಲಿ ಸ್ಟೇಟಸ್ ಇರ್ತೀವಿ ಬ್ಲಡ್ ಡೊನೇಷನ್ ಅಂತ ಹೇಳಿ. ನನಗೂ ವಿಚಿತ್ರ ಅನಿಸ್ತದೆ. ಹುಕ್ಕೇರಿ ತಾಲೂಕು ಬೆಳಗಿಂದ 4 ಮಂದಿ ಹೆಣ್ಮಕ್ಳು ಈಗ ಇವತ್ತು ಬ್ಲಡ್ ಡೊನೇಷನ್ ಮಾಡಕ್ ಬಂದಿದ್ದಾರೆ. ಹುಕ್ಕೇರಿ ತಾಲೂಕು ಬೆಳಗಿಂದ 4 ಮಂದಿ ಹೆಣ್ಮಕ್ಳು ಇಲ್ಲಿ ಬ್ಲಡ್ ಡೊನೇಷನ್ ಮಾಡಕ್ ಬಂದಿದ್ದಾರ. ನಂಗೆ ಅವ್ರಿಗೆ ಫೋನ್ ಮಾಡ್ರಿ, ಎಲ್ಲಿ ಬಂದ್ರಿ ಅಪ್ಪರ ಕಾರ್ಯಕ್ರಮ ಅಂತ. ಇಲ್ಲಿ ಇನ್ನೂ ಯಾವ್ದಕ್ಕೆ ಬಂದಿರೋ ನಾವು ಪ್ರಚಾರ ಮಾಡಾಕ್ತಿದ್ದೇವೆ ಅಂತ ಹೇಳ್ತಾರೆ. ಅಂದ್ರೆ ಅಭಿಮಾನ ಎಷ್ಟು ಇರ್ತೈತೆ ನೋಡ್ರಿ. ಬಸವಣ್ಣ ಅಂದ್ರೆ ಅಭಿಮಾನ ಹಂಗೆ ಮುಖ್ಯ ಆಗಿರ್ತದ. ಆ ನಿಟ್ಟಿನಲ್ಲಿ ಬಸವ ಕಾಯಕ ಜೀವಿಗಳ ಸಂಘ, ರಾಷ್ಟ್ರೀಯ ಬಸವದ ಕೆಲಸ ಮಾಡ್ತಾ ಇದೆ. ವೇದಿಕೆ ಅವರು ಕೂಡ ಈಗಾಗಲೇ ಹೇಳಿ ಅವರು ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾತೇಶಣ್ಣ ಗೌಡ್ಗಿ ಮಠರಿಗೆ ನಾವು ಹೇಳಿದ್ರು, ಮುಂದೆ ಹೊರಗಡೆ ನಾವು ಬಸವಣ್ಣವ್ರು ಕೂರಿಸ್ತಾ ಇದ್ದೇವೆ. ಮೇಲೆ ಒಂದು ಬಡ ಮಕ್ಕಳಿಗಾಗಿ ಫ್ರೀ ಹಾಸ್ಟೆಲ್ ಅನ್ನು ಕೂಡ ಮಾಡ್ತಾ ಇದ್ದೇವೆ ಅಂತ. ಇವ್ರಿಗೆಲ್ಲ ಯಾಕಪ್ಪ ಹೇಳೋದಂದ್ರೆ ಇವೆಲ್ಲ ನಮ್ಮ ಸಮಾಜದ ಮುಖ್ಯಸ್ಥರು ಮಾರ್ಗದರ್ಶನ ಇರ್ಬೇಕಂತೇಳಿ ನಾವು ಹೇಳ್ತಾ ಇರ್ತೇವೆ. ಆನಂತರ ನಾ ಬೆಳಗಾವ್ದಾಗ ಸುಮಾರು ಈಗ ಹುಟ್ಟಿನ 60 ವರ್ಷ ಆಯ್ತು. ನಾವು ಯಾವಾಗ ಬ್ಲಡ್ ಡೊನೇಟ್ ಮಾಡ್ರೆ ಕೇಳಿಗೆ ಮೊದಲಿಂದ ಮಾಡ್ಕೊಂಡು ಬಂದಿದ್ದೇವ. ಕೇಂದ್ರದ ಕರ್ನಾಟಕ ಲಿಂಗಾಯತ ಸಂಸ್ಥೆ ಅನ್ನೋದು ಬಹಳ ದೊಡ್ಡ ಹೆಮ್ಮೆ ವಿಷಯ. ನಮ್ಗೆ ಹೇಳಿಕೊಳ್ಳೋದು ಒಂದು ಅಭಿಮಾನ. ಏಷ್ಯಾದಲ್ಲೇ ದೊಡ್ಡ ಸಂಸ್ಥೆ, ಮೆಡಿಕಲ್ ಒಳಗೆ ಯಾವ್ದಾದ್ರು ದೊಡ್ಡ ಸಂಸ್ಥೆ ಇದ್ರ ಕೇಳಿ ಸಂಸ್ಥೆ ಅಂತಂದ್ರೆ ಅವ್ರು ನಿರ್ದೇಶಕರಾಗಿದ್ದಾರೆ. ಅಂದ್ರೆ ಕೇಳಿ ಏನಾದ್ರು ಒಂದು ಕೆಲಸ ಇದ್ರ ಸರ್ ಹಿಂಗಿದೆ ಅಂದ ಕೂಡಲೇ ಅದಕ್ಕೆ ಸಹಾಯ ಸಹಕಾರ ಅವುಗಳಿಂದ ಏನು ಹೆಲ್ಪ್ ಆಕೈತಿ ಅದನ್ನ ಮಾಡ್ತಾ ಬಂದಿದ್ದಲ್ಲ. ಅದಕ್ಕಾಗಿ ನಮ್ಗೆ ಮಾತೇಶಣ್ಣ ಕೌಟಿಂಗ್ ಮಾಡಿ ಬಂದಿದ್ಕ ಬಹಳ ಖುಷಿ ಆಗಿದೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ಲ ಖುಷಿ ಡ್ರೆಸ್ ಕೊಡುವಂತ ಕೆಲಸವನ್ನ ನಮ್ಮ ರಾಷ್ಟ್ರೀಯ ಬಸವ ಮಾಡ್ತಾ ಇದ್ದೇನೆ ಅಂತ ಬಸವ ಕಾಯಕ ಜೀವಿಗಳ ಸಂಘ ಮಾಡ್ತಾ ಇದ್ದೇನೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಈ ವರ್ಷ ನಾವು ಚಂದನವಸರ ಗ್ರಾಮಕ್ಕೆ ಹೋಗಿ ಅಲ್ಲಿ ನಾಳೆ ಮಂಗಳವಾರ ದಿವಸ 30ನೇ ತಾರೀಕು ಚಂದನವಸರದಲ್ಲಿ ಹೋಗಿ ಕನ್ನಡ ಮೀಡಿಯಂ ಸ್ಕೂಲ್ 500 ಜನ ಮಕ್ಕಳಿಗೆ 500 ಸ್ಕೂಲ್ ಬ್ಯಾಗ್ ಕೊಡಬೇಕಂತ ಕೂಡ ನಿರ್ಧಾರವನ್ನ ನಾವು ಮಾಡಿದ್ದೀವಿ. ಈ ರೀತಿಯಾಗಿ ನಮ್ಮ ಏನು ಬಸವ ಕಾಯಕ ಜೀವಿಗಳ ಸಂಘದ ಒಂದು ಟೀಮ್ ಇದೆ. ಬಹಳಷ್ಟು ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಬಂದಿದೆ. ಅದರಲ್ಲೂ ಈ ಒಂದು ರಕ್ತದಾನ ಶಿಬಿರ ವಿಶೇಷ ಆಗ್ಬೋದು. ಬಹಳ ವಿಶೇಷವಾಗಿ ಹೊರಗಡೆ ನೋಡ್ಬೋದು, ನೀವು ಒಂದು ಗಾಡಿ ನಿಂತಿದೆ ನಮ್ಮ ಮುಕ್ತಿ ವಾಹನ. ಇದನ್ನು ಕೂಡ ನಮ್ಮ ಬಸವ ಕಾಯಕ ಜೀವಿಗಳ ಸಂಘದ ಎಲ್ಲ ನಾವು ಹುಡುಗರು ಕೂಡ್ಕೊಂಡು ಎಲ್ಲರೂ ಕೂಡ ದುಡ್ಡಾಗಿ ಸ್ವಲ್ಪ ಸಮಾಜದಿಂದ ಕಲೆಕ್ಷನ್ ಮಾಡಿ ಸಮಾಜಕ್ಕೆ ಒಂದು ವಿನೂತನವಾದಂತಹ ಈ ಒಂದು ಬಸವ ಮುಕ್ತಿ ವಾಹನ ಅನ್ನುವಂಥ ಒಂದು ಗಾಡಿಯನ್ನು ಕೂಡ ಸಮಾಜಕ್ಕೆ ನಾವು ಇದನ್ನ ಅರ್ಪಣೆ ಮಾಡಿದ್ವಿ ಅಂತ ಹೇಳಕ್ ಕೂಡ ಬಹಳ ಹೆಮ್ಮೆ ಆಗ್ತದೆ. ಅದಲ್ಲದೆ ಬೇರೆ ಬೇರೆ ಹಲವಾರು ಕೆಲಸ ಮಾಡತ್ತೀರಿ, ಫ್ರೀ ಹಾಸ್ಟೆಲ್ ಕಟ್ಟಾತೀರಿ. ಇದೆಲ್ಲ ಕೇಳಿ ಇವತ್ತು ಇದರಿಂದ ಸ್ಫೂರ್ತಿ ತಗೊಂಡು ಇನ್ನೂ ಬಹಳ ಕೆಲಸ ಮಾಡುವಷ್ಟದ ಅಂತ ತಿಳ್ಕೊಂಡು ನನ್ನ ಬಸವ ಕಾಯಕ ಜೀವಿಗಳ ಸಂಘಗಳಿಗೆ ನನ್ನ ನಮಸ್ಕಾರ ಹೇಳಿ, ಕವಟಗಿ ಮಠ್ ಸರ್ ಮತ್ತು ಬೆಂಕೇಶ್ ಸರ್ಗೆ ನನ್ನ ಧನ್ಯವಾದಗಳು ಹೇಳಿ 2 ಮಾತು ಮುಗಿಸ್ತೀನಿ.
ನಮ್ಮ ಹಾಸ್ಪಿಟಲ್ ವತಿಯಿಂದ ನಾವು ಫ್ರೀ ಐ ಚೆಕಪ್ ಮತ್ತು ನೇತ್ರ ಐ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ. ಸೊ ಇದರ ಫಲ ತಗೋಬೋದು, ನೀವು ಫ್ರೀ ಐ ಚೆಕಪ್ ಫಲ ತಗೋಬೋದು. ಸೊ ಏನೇ ಕಷ್ಟ ಆಯಿತು ನಮ್ಮ ಹಾಸ್ಪಿಟಲ್ಗೆ ನಾವು ಫ್ರೀ ಚೆಕಪ್ ಕೂಡ ಮಾಡಿದ್ದೀವಿ. ಇದಕ್ಕೆ ಮಾತನಾಡಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಮೋಘ ಜಂಬಗಿ, ರಾಷ್ಟ್ರೀಯ ಬಸವದಳ ಜಿಲ್ಲಾಧ್ಯಕ್ಷ ಅಶೋಕ ಬೆಂಡಿಗೇರಿ, ಆನಂದ ಗುಡಸ, ಕೆ ಶರಣಪ್ರಸಾದ್, ಮಹಂತೇಶ್ ಗುಡಸ, ಸೂರ್ಯಕಾಂತ್ ಭಾವಿ, ಸಂತೋಷ್ ಗುಡಸ, ನಿತಿನ್ ಗುಡಸ ಸೇರಿ ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. 132 ಜನರ ರಕ್ತದಾನ, 110 ಮಂದಿಗೆ ಉಚಿತ ಕಣ್ಣಿನ ತಪಾಸಣೆ, 30 ಮಂದಿಯ ನೇತ್ರದಾನ ನೋಂದಣಿ ಹಾಗೂ ರಕ್ತದಾನಿಗಳಿಗೆ 1 ಲಕ್ಷದ ಅಪಘಾತ ವಿಮೆ ನೀಡುವುದರ ಮೂಲಕ ಈ ಕಾರ್ಯಕ್ರಮ ಸಮಾಜಮುಖಿ ಸೇವೆಯ ಮಾದರಿಯಾಗಿ ಗಮನ ಸೆಳೆಯಿತು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.